ದಿನಾಂಕ 28ರಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಆರ್ ಗುರುನಾಥ್ ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ರಾಯಚೂರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವತಿಯಿಂದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಮತ್ತು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡ್ತಾ ಬಂದಿದ್ದೀವಿ. ನಗರದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ದಿನಾಂಕ 28ರಂದು ಬೆಳಗ್ಗೆ 11 ಗಂಟೆಯಿಂದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಮತ್ತು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಆರ್ ಗುರುನಾಥ್ರವರು ಹೇಳಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ NS ಬೋಸರಾಜ್ ಅವರು ಮಾಡಲಿದ್ದಾರೆ. ವಾರ್ಷಿಕ ಪ್ರಶಸ್ತಿ ಪ್ರದಾನವನ್ನು ವೈದ್ಯಕೀಯ ಮತ್ತು ಉನ್ನತ ಶಿಕ್ಷಣ ಖಾತೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣು ಪ್ರಕಾಶ್ ಪಾಟೀಲ್ ರವರು ಮಾಡಲಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಆರ್ ಗುರುನಾಥ್ ರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನ್ಯೂಸ್ 18 ಕನ್ನಡ ಪ್ರಧಾನ ಸಂಪಾದಕರಾದ ಹರಿಪ್ರಸಾದ್ ರವರು ಅತಿಥಿ ಉಪನ್ಯಾಸ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದರು, ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಶಿವಮೂರ್ತಿ ಹಿರೇಮಠ ಹಾಗೂ ಇನ್ನಿತರರು ಭಾಗವಹಿಸುವರು. ಈ ಕಾರ್ಯಕ್ರಮದಲ್ಲಿ ಈಶಾನ್ಯ ಟೈಮ್ಸ್ ಸಂಪಾದಕರಾದ ನಾಗರಾಜ್ ನಾಗತಿಹಳ್ಳಿ, ಕನ್ನಡಪ್ರಭ ದಿನಪತ್ರಿಕೆ ವರದಿಗಾರರಾದ ನರಸಿಂಗರಾವ್ ಸರ್ಕಿಲ್ ಅವರಿಗೆ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗುವುದು. ಉಳಿದಂತೆ 10 ಜನ ಪತ್ರಕರ್ತರಿಗೆ ವಿಶೇಷ ವಾರ್ಷಿಕ ಪ್ರಶಸ್ತಿಯನ್ನು ನೀಡಲಾಗುವುದು ಎಂದು ಹೇಳಿದರು. ಈ ವರ್ಷವೂ ಕೂಡ ಇದೇ 28 ಜುಲೈ 28ರಂದು ರಾಯಚೂರು ನಗರದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಸಮುದಾಯ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಸಣ್ಣ ನೀರಾವರಿ ಸಚಿವರಾದಂಥ NS ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನವನ್ನು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾಡಲಿದ್ದಾರೆ. ಹಾಗೆ ಅತಿಥಿ ಉಪನ್ಯಾಸಕರಾಗಿ ನ್ಯೂಸ್ 18 ವಾಹಿನಿಯ ಪ್ರಧಾನ ಸಂಪಾದಕರಾದಂಥ ಹರಿಪ್ರಸಾದ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತಿಥಿ ಉಪನ್ಯಾಸವನ್ನು ನೀಡಲಿದ್ದಾರೆ. ಈಶಾನ್ಯ ಟೈಮ್ಸ್ ಪತ್ರಿಕೆಯ ಸಂಪಾದಕರಾದಂಥ ನಾಗರಾಜ್ ನಾಗತಿಹಳ್ಳಿ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಮತ್ತು ಇನ್ನೊಂದು ಪ್ರಶಸ್ತಿಗೆ ದೇವದುರ್ಗದ ಕನ್ನಡಪ್ರಭ ವರದಿಗಾರರಾದಂಥ ಶ್ರೀ ನರಸಿಂಗರಾವ್ ಸರ್ಕಿಲ್ ಅವರನ್ನು ಕೂಡ ಈ ಒಂದು 2 ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಜಾಪ್ರಸಿದ್ಧ ಪತ್ರಿಕೆಯ ಉಪಸಂಪಾದಕರಾದಂಥ ರಘುನಾಥ್ ರೆಡ್ಡಿ ಮಸಲಾಪುರ ಅವರನ್ನು ಕೂಡ ಸುದೀಪುರ ಪ್ರಾಯೋಜಿತ ದಿವಂಗತ ಪ್ರಧಾನ್ ಸಿಂಗ್ ಸ್ಮಾರಕ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ. ರಾಯಚೂರು ಪ್ರಮುಖ ಪತ್ರಿಕೆಯ ಶ್ರೀ ಲಕ್ಷ್ಮಣ್ ಕಪಡಳ್ಳಿ ಅವರನ್ನು ಕೂಡ ಸುದೀಪುರ ಪ್ರಾಯೋಜಿತ ಗ್ರಾಮೀಣ ವರದಿಗಾರಿಕೆಗೆ ನೀಡುವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಮಸ್ಕಿಯ ಉದಯವಾಣಿ ವರದಿಗಾರ ವಿಠಲ್ ಕೇಳೂರು ಇವರನ್ನು ಕೂಡ ದಿವಂಗತ ನರಸಿಂಹಾಚಾರ್ಯ ಗುಡಿ ಸ್ಪರ್ಧಾಂತ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕವಿತಾಳದ ಸಂಜಯವಾಣಿ ವರದಿಗಾರ ರಾಮಣ್ಣ ಕವಿತಾಳಿವರನ್ನ ದಿವಂಗತ ಪ್ರಹ್ಲಾದ್ ಚಾಂದ್ ಜೋಶಿ ಸ್ಮರಣಾರ್ಥ ನೀಡುವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಹೈದರಾಬಾದ್ ಕರ್ನಾಟಕ ಪತ್ರಿಕೆಯ ಲಿಂಗ್ಸ್ಗೂರ್ ವರದಿಗಾರ ರಾಘವೇಂದ್ರ ಭಜಂತ್ರಿ ಅವರನ್ನ ದಿವಂಗತ ಪ್ರಹ್ಲಾದ್ ಚಾಂದ್ ಜೋಶಿ. ಪವರ್ ಟಿವಿ ರಾಯಚೂರಿನ ಛಾಯಾಗ್ರಾಹಕ ಅಬ್ದುಲ್ ಖಾದರ್ ಇವರಿಗೆ ಸಿದ್ದಪ್ಪ ಅಲ್ಲೂರು ಸಿರಿವಾರ ಪ್ರಾಯೋಜಿತ ವಿಶೇಷವಾಗಿ ಈ ಪತ್ರಿಕಾ ಅಥವಾ ಛಾಯಾಗ್ರಾಹಕರಿಗೆ ನೀಡುವಂತಹ ಪ್ರಶಸ್ತಿ ಇದು. ಹಾಗಾಗಿ ಈ ಬಾರಿ ಅಬ್ದುಲ್ ಖಾದರ್ ಅವರನ್ನು ಕೂಡ ನಾವು ಆಯ್ಕೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಪಾಷಾ ಹಟ್ಟಿ, ಉಪಾಧ್ಯಕ್ಷರಾದ ಶಿವಪ್ಪ ಮಡಿವಾಳ್, ರಾಜ್ಯ ಸಮಿತಿ ಸದಸ್ಯರಾದ ಶಿವಮೂರ್ತಿ ಹಿರೇಮಠ್, ಖಜಾಂಚಿಗಳಾದ ವೆಂಕಟೇಶ್ ಹೂಗಾರ್ ಅವರು ಇದ್ದರು.